ಅಮ್ಮ. ಆಂಟಿ, ಆ ಪ್ರಿಯನ್ ಸ್ವಭಾವ ಒಂಥರ ವಿಚಿತ್ರ ಅಲ್ಲ? ಒಂದು ಕ್ಷಣ ಇದ್ದಂಗೆ ಇನ್ನೊಂದ್ ಕ್ಷಣ ಇರಲ್ಲ. ಅದಕ್ಕೆ ನಾನೇನಮ್ಮ ಮಾಡ್ಲಿ? ಒಬ್ಬೊಬ್ರದು ಒಂದೊಂಥರ ಸ್ವಭಾವ. ಎಸ್ಪೆಷಲಿ ಆ ನರ್ಸ್ ಮಗು ವಿಷಯದಲ್ಲಂತೂ ತುಂಬಾ ಎಕ್ಸೈಟೆಡ್ ಆಗಿ ಬಿಹೇವ್ ಮಾಡ್ತಾಳೆ. ಇದ್ರ ಹಿಂದೆ ಏನೋ ಬಲವಾದ ಕಾರಣ ಇದೆ ಅಂತ ನಿಮ್ಗನ್ನಿಸ್ತಿಲ್ವಾ ಆಂಟಿ? ಅಯ್ಯೋ ಬಿಡಮ್ಮ, ನನ್ಗೆ 108 ಕಷ್ಟಗಳು. ಅಂಥದ್ರಲ್ಲಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ನನ್ನ ಮಗ ಯಾವಾಗ ಹುಷಾರಾಗ್ತಾನೆ, ಬೇಗ ಹುಷಾರಾಗಿ ಯಾವಾಗ ಮನೆಗೆ ಬರ್ತಾನೋ ಅಂತ ಅನಿಸ್ತಿದೆ. ಅದ್ ಸರಿ ಮೀರಾ, ಹೌದು, ನೀನ್ ಯಾಕೆ ಆಸ್ಪತ್ರೆಗೆ ಬರ್ಲಿಲ್ಲ? ನೀನ್ ಆಸ್ಪತ್ರೆಗೆ ಬರ್ತೀಯ ಅಂತ ಕಾಯ್ತಾ ಇದ್ದೆ. ಮೀರಾ, ನಾಳೆ ನೀನ್ ಅವನ್ ಕೈ ಹಿಡಿಯೋಳು. ಆಂಟಿ, ವಿಷಯ ಗೊತ್ತಾಗ್ತಿದ್ದ ಹಾಗೆ ನಾನು ಅಲ್ಲಿಗೆ ಬರ್ಬೇಕು ಅಂತ ಹೊರಟೆ. ಆದ್ರೆ ಈ ಅಶ್ವಿನ್ ಪೂಜಾ ಇಬ್ರು ನನ್ನ ತಡೆದ್ಬಿಟ್ರು. ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಅವ್ರಿನ್ನೂ ICUಲಿದ್ದಾರೆ. ನೀನ್ ಇವಾಗ ಅಲ್ಲಿಗೆ ಹೋದ್ರೂ ಏನು ಉಪಯೋಗ ಇಲ್ಲ, ಒಳಗೆ ಯಾರನ್ನೂ ಬಿಡಲ್ಲ ಅಂತ ಹೇಳ್ಬಿಟ್ರು. ಜೊತೆಗೆ ಅರ್ಜುನ್ ಸರ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನಗ್ ಕಲ್ಪನೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಆಂಟಿ. ಅಂಥದ್ರಲ್ಲಿ ಕಣ್ಣಾರೆ ನೋಡೋ ಶಕ್ತಿ ಖಂಡಿತವಾಗ್ಲೂ ಇಲ್ಲ ಆಂಟಿ. ಆಂಟಿ, ನನಗ್ ಚಿಕ್ಕ ವಯಸ್ಸಿಂದನೂ ಹೀಗೆ ಆಂಟಿ. ನನಗ್ ಹತ್ರದವ್ರು ಯಾರೇ ಆಗಿರ್ಲಿ, ಅವ್ರಿಗೊಂದ್ ಸಣ್ಣ ಪೆಟ್ಟಾದ್ರೂ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿರ್ತಿರ್ಲಿಲ್ಲ. ಯಾಕೋ ಆ ದೇವ್ರು ನನಗ ಶಕ್ತಿನೇ ಕೊಡ್ಲಿಲ್ಲ ಆಂಟಿ. ನನ್ಗೂ ಗೊತ್ತಾಗ್ತಿದ್ಯಮ್ಮ, ತನ್ ಮದ್ವೆ ಆಗೋ ಹುಡ್ಗಂಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದಾನೆ ಅಂದ್ರೆ ಯಾವ ಹೆಣ್ಣಿಗೆ ತಾನೇ ನೋವಾಗಲ್ಲ. ಸಮಾಧಾನ ಮಾಡ್ಕೋ. ಆಂಟಿ, ನೀವ್ ಹೇಳ್ದಾಗೆ ಅರ್ಜುನ್ ಸರ್ ಆದಷ್ಟು ಬೇಗ ಮನೆಗ್ ಬರ್ಬೇಕು. ಅದಕ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಯಾವ್ದಾದ್ರೂ ವ್ರತ ಇದ್ರೆ ಹೇಳಿ, ನಿಷ್ಠೆಯಿಂದ ಮಾಡ್ತೀನಿ. ಸ್ವಲ್ಪ ಕೂಡ ಲೋಪ ಬರ್ದೇ ಇರೋ ಹಾಗೆ ಕಟ್ನಿಟ್ಟಾಗಿರ್ತೀನಿ. ಆಕ್ಚುಲಿ ನಾನಿಲ್ಲಿಗೆ ಬಂದಿದ್ದೆ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ. ನನ್ ಬಂಗಾರ ನೀನು. ಹೇಳಿ ಆಂಟಿ, ಅದೆಷ್ಟೇ ಕಷ್ಟವಾದ ವ್ರತ ಇದ್ರೂ ಮಾಡ್ತೀನಿ, ಹೇಳಿ. ನೋಡಮ್ಮ, ನನ್ಗೆ ಈ ವ್ರತ, ಪೂಜೆ, ಪುನಸ್ಕಾರದ ಬಗ್ಗೆ ಹೆಚ್ಚಾಗಿ ಅಷ್ಟೇನು ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡು, ಇದ್ರ ಬಗ್ಗೆ ಅಜ್ಜಿಗೆ ಸೇವಂತಿಗೆ ಚೆನ್ನಾಗಿ ಗೊತ್ತಿದೆ. ನೀನು ಅಜ್ಜಿ ಹತ್ರನೋ ಸೇವಂತಿ ಹತ್ರನೋ ಹೋಗಿ ಕೇಳು. ಸರಿ ಆಂಟಿ, ಅಜ್ಜಿ ಹತ್ರ ಕೇಳ್ತೀನಿ. ಸರಿ. ಇದೇ ಸರಿಯಾದ ಸಮಯ. ಅಜ್ಜಿ ಹತ್ರ ಹೋಗಿ ಅರ್ಜುನ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಹೇಳಿ, ಅವನೀಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ, ಉಳಿಯೋದೇ ಕಷ್ಟ ಅಂತ ಡ್ರಾಮಾ ಮಾಡ್ತೀನಿ. ಅಲ್ಲಿ ಅರ್ಜುನ್ ಸಾಯ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಬಟ್ ಇಲ್ಲಿ ಅಜ್ಜಿ ನಿಗದ್ ಬೀಳೋದಂತೂ ಗ್ಯಾರಂಟಿ. ಒಂದ್ ನಿಮಿಷ ನಿಂತ್ಕೋ ಮೀರಾ. ಯಾವ್ದೋ ಜ್ಞಾನದಲ್ಲಿ ಅಜ್ಜಿ ಹತ್ರ ಹೋಗಿ ಕೇಳು ಅಂತ ಹೇಳ್ಬಿಟ್ಟೆ. ನನ್ ಬುದ್ಧಿಗಿಷ್ಟು. ನಮ್ಮ ಅರ್ಜುನ ಆಸ್ಪತ್ರೆಗೆ ಸೇರಿರೋ ವಿಷಯನ ನಾವ್ ಯಾರು ಅತ್ತೆಗೆ ಹೇಳೇ ಇಲ್ಲ. ಅವ್ರಿಗೆ ಹೇಳ್ಬಾರ್ದು ಅಂತ ನಾವೆಲ್ಲ ಮಾತಾಡ್ಕೊಂಡಿದೀವಿ. ಅದ್ ಮತ್ತೆ ಹೋಗಿತ್ತು ನೋಡು. ನೀನೊಂದ್ ಕೆಲ್ಸ ಮಾಡು, ನೀನ್ ಹೋಗಿ ಸೇವಂತಿ ಹತ್ರ ಕೇಳು. ಸೇವಂತಿ ಹತ್ರ ಕೇಳೋದಕ್ ನಿನ್ಗಿಷ್ಟ ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡು, ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇರ್ತಾರಲ್ಲ ಅರ್ಚಕರು, ಅವ್ರ ಹತ್ರ ಕೇಳು. ಏಯ್, ಅಮ್ಮ ಅಂತೆ ಅಮ್ಮ, ಸೀಮೆಗಿಲ್ದಿರೋ ಅಮ್ಮ ಇವನಿಗೆ. ಕೂತ್ಕೊಳ್ಳು, ಸುಮ್ನೆ ಕೂತ್ಕೋ. ಏಯ್, ತೆಗೆದು ಬಿಟ್ಟ ಅಂದ್ರೆ ಅಮ್ಮ ಅಮ್ಮ ಅಂತ ಬಡ್ಕೊಳ್ಳೋ ಬದಲು ಬಾಯಿ ಬಾಯಿ ಬಡ್ಕೊಳ್ಬೇಕಾಗುತ್ತೆ.
ನಾಲ್ಕು ಬಾರ್ಸ್ಲಾ ಇಲ್ಲ ತಿಂತೀಯ? ಅಯ್ಯೋ ಅಯ್ಯೋ ಅಯ್ಯೋ, ಮಗು ಬಂದ್ ಎಷ್ಟ್ ದಿನ ಆಯ್ತಾ ಈ ಮನೆಗೆ? ಸಂಭಾಳ್ಸಕ್ಕಾಗೋದಿಲ್ವೇನೆ ನಿನ್ಗೆ? ಹಾ, ನಾನು ಏನ್ ಮಾಡ್ಲಿ ಅಜ್ಜಿ? 24 ಗಂಟೆನೂ ರೋಯಿ ರೋಯಿ ಅಂತ ಅಳ್ತಾನೆ ಇರುತ್ತೆ. ಎಷ್ಟು ಸಮಾಧಾನ ಮಾಡಿದ್ರು ಅಷ್ಟೇ. ಇವಾಗ ಬೇರೆ ಸೇವಂತಿ ಇವನ್ ಮುಂದೆನೆ ಹೋದ್ಲು, ಇನ್ ಇವನ್ ಶುರುವಾಗಿ ಹೋಯ್ತು. ಪುಟ, ಸೇವಂತಿ ಬಂದ್ಬಿಡ್ತಾಳೆ, ಅಳ್ಬಾರ್ದು. ಮಗು ನೋಡ್ಕೊಳ್ಳೋದು ಎಲ್ರಿಗೂ ಬರೋದಿಲ್ಲ. ಸೇವಂತಿ ನೋಡಿ ನೀನ್ ಕಲಿಬೇಕು. ಹೌದೌದು, ಅವಳೊಬ್ಳೆ ಜಗತ್ತಿಗೆಲ್ಲ ತಾಯಿ. ಬೇರೆ ಯಾರು ಮಕ್ಕಳು ಹೆತ್ತೆ ಎಲ್ಲ ಬೆಳೆಸೇ ಇಲ್ಲ. ಈಗ 24 ಗಂಟೆ ಸೇವಂತಿ ಸೇವಂತಿ ಅಂತ ಅವಳ ಗುಂಗಲೆ ಸಾಯ್ತಾ ಇರ್ತಿರಲ್ವಾ, ಅದಕ್ಕೆ ಇವತ್ತು ಅವಳ ಮಗು ನಿಮ್ ವಂಶದ ಕುಡಿ ನಿಮ್ ಕಣ್ ಮುಂದೆ ಇದ್ರೂನು ಅದನ್ನ ಗುರ್ಸಕ್ಕೆ ನಿಮ್ ಕೈಲೇ ಆಗ್ತಿಲ್ಲ. ಯಾಕೆ ಮಗು ಮುಖ ನೋಡ್ತಾ ಕೂತ್ಕೊಂಡ್ಬಿಟ್ಟೆ? ನೋಡು, ಮಗು ಅಳುನ್ನ ನಿಲ್ಸ್ಲಿಲ್ಲ ಅಂದ್ರೆ ಕೆಳಗಡೆ ಕರ್ಕೊಂಡೋಗಿ ಒಂದ್ ರೌಂಡ್ ಸುತ್ತಾಡ್ಸ್ಕೊಂಡ್ ಬಾ. ಪ್ರತಿದಿನ ನಿನ್ಗೆ ಹೊತ್ತಿ ಹೇಳ್ಬೇಕಲ್ವಾ? ಕರ್ಕೊಂಡೋಗು. ಹೌದಲ್ವಾ ಅಜ್ಜಿ? ನನಗೆ ಈ ಐಡಿಯಾನೇ ಬರ್ಲಿಲ್ಲ. ಸರಿ, ಈಗ ಅದನ್ನೇ ಮಾಡ್ತೀನಿ. ಥ್ಯಾಂಕ್ಸ್ ಅಜ್ಜಿ. ನನಗೂ ಅದೇ ಬೇಕಾಗಿತ್ತು. ಏಯ್ ಬಾರೋ, ಬಾ ಇಳಿ ಕೆಳಗಡೆ. ಕರ್ಣ, ಇನ್ನು ಹಾಸ್ಪಿಟಲಲ್ಲೇ ಇದೆಯಾ? ಅರ್ಜುನ್ ಹೇಗಿದ್ದಾನೆ? ಪ್ರಜ್ಞಾವಂತ? ಇಲ್ಲೇ ಇದ್ದೀನಿ ಸರ್. ಎಲ್ಲೂ ಹೋಗೋದಕ್ಕೂ ಮನಸ್ಸಿಲ್ಲ. ಅವನು ಯಾವಾಗ ಹುಷಾರಾಗ್ತಾನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೇನೂ ಆಗೋದಿಲ್ಲ. ಸರಿಯಾದ ಸಮಯಕ್ಕೆ ಹಾಸ್ಪಿಟ್ಲಿಗೆ ಸೇರಿಸಿರೋದ್ರಿಂದ ಅವನ ಜೀವಕ್ಕೇನು ಅಪಾಯ ಇಲ್ಲ. ನಿಮ್ಮೆಲ್ಲರೂ ಆಶೀರ್ವಾದನೇ ಅವನನ್ನು ಕಾಪಾಡಬೇಕು ಸರ್. ಅದರಲ್ಲೂ ಮುಖ್ಯವಾಗಿ ಅದಕ್ಕೆ ತಾಳಿ ಭಾಗ್ಯನೇ ಅವನನ್ನು ಉಳಿಸ್ಬೇಕು. ಸರಿ ಸರಿ, ನಾನು ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀನಿ. ನೀನು ಮನೆಗೆ ಬಂದು ಫ್ರೆಶ್ ಅಪ್ ಆಗ್ಬಾ. ಪರವಾಗಿಲ್ಲ ಸರ್, ನನಗಿಲ್ಲೇ ಎಲ್ಲ ವ್ಯವಸ್ಥೆ ಆಗಿದೆ. ರಾತ್ರಿ ಇಡೀ ಅಲ್ಲೇ ಇದ್ದ ಕಾರಣ ನೀನು ಮನೆಗೆ ಬಂದು ಸ್ವಲ್ಪ ಸುಧಾರಿಸ್ಕೊಂಡು ಬಟ್ಟೆ ಗಿಟ್ಟೆ ಚೇಂಜ್ ಮಾಡ್ಕೊಂಡು ಬಾ. ನಾನು ಅಲ್ಲೇ ಇರ್ತೀನಿ. ರಾತ್ರಿ ಅಶ್ವಿನ್ನು ಊಟ ಮತ್ತೆ ಬಟ್ಟೆ ಎರಡೂ ತಂದು ಕೊಟ್ಟಿದ್ದ. ಯೋಚನೆ ಮಾಡಬೇಡಿ ಸರ್, ಐ ಕ್ಯಾನ್ ಮ್ಯಾನೇಜ್. ಕರ್ಣ, ನಾನು ಹಾಸ್ಪಿಟ್ಲಿಗೆ ಬರಲೇಬೇಕು. ಆ ನರ್ಸ್ ಇದ್ದಾಳಲ್ಲ, ಅವಳನ್ನ ಸ್ವಲ್ಪ ವಿಚಾರಿಸ್ಕೋಬೇಕು ನಾನು. ಅಯ್ಯಯ್ಯೋ, ಆ ಕೆಲಸ ಮಾತ್ರ ಮಾಡಬೇಡಿ ಸರ್. ಆಕೆನ್ ವಿಚಾರಿಸೋಣ ಅಂತ ನಾನು ಅವ್ರ ವಾರ್ಡ್ಗೆ ಬಂದಿದ್ದೀನಿ. ಮೋಸ್ಟ್ಲಿ ಫ್ರೆಶ್ ಅಪ್ ಆಗ್ತಿದ್ದಾರೆ ಅನ್ಸುತ್ತೆ. ನಾನಿಲ್ಲೇ ವೆಯ್ಟ್ ಮಾಡ್ತಿದ್ದೀನಿ. ಇವತ್ತು ಅದೇನಾದರೂ ಆಗಲಿ ಸರ್, ಅದಕ್ಕೆ ಮಗು ಬದುಕಿದ್ಯೋ ಇಲ್ವೋ ಅನ್ನೋ ಸತ್ಯನ ನಾನು ತಿಳ್ಕೊಂಡೇ ಇಲ್ಲಿಂದ ಹೊರಡೋದು. ಹಾಗೆಲ್ಲ ಏನು ಡೌಟ್ ಪಡೋದು ಬೇಡ. ನಮ್ಮ ಸೇವಂತಿ ಮಗು ಎಲ್ಲೇ ಇರಲಿ, ಬದುಕಿರ್ಲಿ, ಆರೋಗ್ಯವಾಗಿರ್ಲಿ ಅಂತ ನಾನು ಬಯಸೋದು. ಏನೂ ಮಾಡಕ್ಕಾಗಲ್ಲ. ಹುಟ್ಟಿದ್ಮೇಲೆ ಒಂದಲ್ಲ ಒಂದಿನ ಸಾಯ್ಲೇಬೇಕು. ಆದ್ರೆ ನನ್ನನ್ನು ಸಾಯ್ಸಕ್ಕಿಂತ ಹುಟ್ಟಿರೋ ನೀನು ಇವತ್ತೇ ಸಾಯ್ಬೇಕು. ಸಾಯ್ತೀಯ. ಏಯ್, ಬಚಾವ್ ಆಗ್ಬಿಟ್ಟೆ ಅಂತ ಕಿಸಿ ಬೇಡ. ಈಗ ನೀನ್ ಬಚಾವ್ ಮಾಡೋಕೆ ಯಾವ ಕಾಗೆ ಗೂಬೆಗೂ ಸಾಧ್ಯ ಇಲ್ಲ.